ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾ ದೇವಿಯವರು ಭಕ್ತರ ಪಾಲಿಗೆ ಕರುಣಾಮಯಿ ವಾತ್ಸಲ್ಯ ದಾತೆಯಾಗಿದ್ರು ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮುನ್ನಡೆಸುವ ಮಹಾಶಕ್ತಿ ಎಂಬ ಅಧ್ಯಾಯವನ್ನ ಓದುತ್ತಾ ಮಾತನಾಡಿದರು. ಸತ್ಸಂಗದ ಪ್ರಯುಕ್ತ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗದ ಶ್ಲೋಕಗಳ ಕಲಿಕಾ ತರಗತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಂತಮ್ಮ, ಗೀತಾಲಕ್ಷ್ಮಿ, ಶಾರದಮ್ಮ, ವಿಜಯಲಕ್ಷ್ಮಿ, ರಶ್ಮಿ, ಸಂಗೀತ, ಶೈಲಜಾ, ಮಾಣಿಕ್ಯ ಸತ್ಯನಾರಾಯಣ, ಜಯಮ್ಮ, ಜಯಶೀಲಮ್ಮ ಭಾಗವಹಿಸಿದ್ರು. शांति धाम श्री राम कृष्ण प्राणायाम श्री राम कृष्ण प्राणायाम श्री राम कृष्ण प्राणायाम श्री राम कृष्ण शांति धाम त्वमेव शांति धाम त्वमेव शांति धाम त्वमेव शांति धाम. ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾ ಅಲ್ಲಿ ಉಂಟಾಗಬಹುದಾದ ಲೋಪದೋಷಗಳನ್ನು ಹೋಗಲಾಡಿಸಬೇಕೇ ಹೊರತು ಮೇಲ್ವಿಚಾರಣೆಯ ಹೆಸರಿನಲ್ಲಿ ಮೇಲೆ ಬಿದ್ದು ಹೋಗಬಾರದು, ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಬಾರದು ಎಂದು ಶ್ರೀಮಾತೆಯವರು ಮೇಲ್ವಿಚಾರಣೆ ನೋಡ್ಕೊಂತಿದ್ದಾರೆ. ನಾನು ಎಲ್ಲರಿಗೂ ಯಜಮಾನಿ ಎಲ್ಲ ನಾನು ಹೇಳ್ದಂಗೆ ಕೇಳ್ತಿರೋರು ನಾನು ಹೇಳ್ಬೇಕು ಅನ್ನೋದನ್ನ ನಾವು ಮಾಡಬಾರ್ದು. ಅದರೊಳಗಿದ್ದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು ನಡೀತದೆ ಅಂತ, ಮೇಲಿದ್ದವ್ರಿಗೆ ಏನು ಗೊತ್ತಿರಲ್ಲ. ಮನೆ ಯಜಮಾನರು ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ, ಮನೆ ಒಳಗಡೆ ಅದು ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಡಬೇಕು. ಕಾರ್ಯನಿರ್ವಹಣೆಯಲ್ಲಿ ಸ್ವಾತಂತ್ರ್ಯಕ್ಕೆ ಬಹಳ ಪ್ರಧಾನ ಸ್ಥಾನ. ಒಂದಿಷ್ಟು ಸ್ವಾತಂತ್ರ್ಯವಿಲ್ಲದೆ ಹೋದರೆ ಯಾವ ವ್ಯಕ್ತಿಯು ಯಾವ ಸಂಘ ಸಂಸ್ಥೆಯೂ ಬೆಳೆಯಲು ಸಾಧ್ಯವಿಲ್ಲ. ಅವ್ರದನ್ನು ನಾವು ನಡೆಸ್ಕೊಂತ ಹೋಗ್ಬೇಕು ಅಂತ ಶ್ರೀಮಂತರು ಹೇಳ್ತಿದ್ದಾರೆ. ನಾವು ಹೇಳಿದಂಗೆ ಕೈ ಹಾಕದಿದ್ದರೂ ಹಾಗು ಹೋಗುಗಳ ಮೇಲೆ ಕಣ್ಣಿಟ್ಟಿರುತ್ತಿದ್ದರು. ಸಮಯೋಚಿತ